ವಾರಂಟಿ ಈಸ್ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಬರಂತ ಭಕ್ತರುಗಳದೆಲ್ಲ ಕೆಲಸ ಆಗ್ತದಲ್ಲ, ಅವರೇ ಭಕ್ತರೇ ಅವನಿಗೆ ಬಿರುದು ಕೊಟ್ಬಿಟ್ರು ವಾರಂಟಿ ಈಸ್ ಗ್ಯಾರಂಟಿ ಅಂತ ಹೇಳಿ. ವಾರಂಟಿ ಗ್ಯಾರಂಟಿ ಅಂತ ಹೆಸರದ ಸರ್. ಯಾರು ನೀನು ಅಂತ ಕೇಳಿದ್ರಂತ, ಹನುಮಂತ ರೀತಿನ ತೆಗೆದಿಡು ನನಗಂತ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂಗಮಿ ಮಾತಾಡ್ತಾ ಇರೋದು. ಇವತ್ತು ನಾನು ಗುಲ್ಬರ್ಗಾದಲ್ಲಿದ್ದೀನಿ. ಗುಲ್ಬರ್ಗಾದಲ್ಲಿ ಆ್ಯಕ್ಚುಲಿ ನಾನೆಲ್ಲ ಸರ್ಚ್ ಮಾಡಿದ್ರ ಪ್ರಕಾರ ಶರಣ್ ಬಸಪ್ಪನ ಗುಡಿ ಇದೆ, ಮತ್ತು ಖ್ವಾಜಾ ಬಂದೇ ನವಾಜ್ ಇದೆ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಪವರ್ಫುಲ್ ಆಗಿರೋ ದೇವರು ಯಾವುದಂದರೆ ಕೋರಂಟಿ ಆಂಜನೇಯ ಅಂತ. ಸೊ ಇಲ್ಲಿ ಜನ ಹೇಳ್ತಾರೆ ಕೋರಂಟಿ ಅಂದರೆ ಗ್ಯಾರಂಟಿ. ಸೊ ಈ ಆಂಜನೇಯಾಗಿ ನೀವು ಏನೇ ಬೇಡ್ಕೊಂಬಂದ್ರು ಪಕ್ಕಾ ಆಗುತ್ತೆ. ಈ ಹನುಮಾನ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿದ್ದೀನಿ ಕಲಬುರಗಿ ಕಡೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಸಮರ್ಥ ರಾಮದಾಸ್ ಮಹಾರಾಜರು ಇದು ಸ್ಥಾಪನಾ ಮಾಡಿದ ಮೂರ್ತಿ ಅದ, ವಿಗ್ರಹ ಅದ. ಅದ್ರ ಸಲಾಗಿ ಇದು ಭಾಳ ಪವರ್ಫುಲ್ ಅದ. ವಾರಂಟಿ ಈಸ್ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಬರಂತ ಭಕ್ತರುಗಳದೆಲ್ಲ ಕೆಲಸ ಆಗ್ತದಲ್ಲ, ಅವರೇ ಭಕ್ತರೇ ಅವನಿಗೆ ಬಿರುದು ಕೊಟ್ಬಿಟ್ರು ವಾರಂಟಿ ಈಸ್ ಗ್ಯಾರಂಟಿ ಅಂತ ಹೇಳಿ, ಅವರೇ ಬಿರುದು ಕೊಟ್ಬಿಟ್ರು. ಮೇನ್ ಎಂಟ್ರೆನ್ಸ್ ಇದು ಅಂದ್ಕೊಂಡಿದ್ದೀನಿ. ಇನ್ನೊಂದು ಎಂಟ್ರೆನ್ಸ್ ಬಂದ್ಬಿಟ್ಟು ಇನ್ನೊಂದು ಎಂಟ್ರೆನ್ಸ್ ಇಲ್ಲಿ ಬಂದು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಬೇಕು. ಚಾಂಟಿಂಗ್ ನಡೀತದೆ ಆ್ಯಕ್ಚುಲಿ. ಸಿಟ್ ಫಾರ್ 10 minutes, 10 ನಿಮಿಷ ಅಂತ ಬಂದಿರಿ. ಹೊರಗೆ ಬನ್ನಿ, ಇಲ್ಲಿ ಹನುಮಾನ್ ಚಾಲೀಸ್ ಇದೆ, ಕನ್ನಡದಲ್ಲಿದೆ. ಹನುಮಾನ್ ಚಾಲೀಸ್ ಫುಲ್ ಪ್ಲೇಸ್ ಮಾಡಿದ್ದಾರೆ. ಇದು ಅಲ್ಲದೆ ಇಂಗ್ಲೀಷಲ್ಲೂ ಕೂಡ ಅದ್ರ ಮೀನಿಂಗ್ ಬರೆದಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಗುಲ್ಬರ್ಗ ನಿಯರ್ ಬೈ ಬಂದರೆ ಅಂದರೆ ಮಿಸ್ ಮಾಡಬೇಡಿ ಟೆಂಪಲ್ನ ಬರೋದು. ಸೊ ಇಲ್ಲಿದ್ದವ್ರು ಎಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ನಿಮ್ಗೆ ಗೊತ್ತಲ್ಲ? ಇದಕ್ಕೆ ವಾರಂಟಿ ಗ್ಯಾರಂಟಿ ಅಂತ ಹೆಸರದ ಸರ್. ಇವರು ರಾಮದಾಸ್ ಶಿವಾಜಿ ಮಹಾರಾಜರದು ಗುರುಗಳು. ಅವ್ರೇನಂತಂದ್ರೆ ಇಲ್ಲಿ ಗ್ರಾಮ ಪ್ರದಕ್ಷಿಣಕ್ಕೆ ಬಂದಾಗ ಇಲ್ಲಿ ಏನಂದ್ರೆ ಮೂರ್ತಿ ಏನಂದ್ರೆ ಮೂರ್ತಿಗೆ ತಲೆ ಕೊಟ್ಟು ಮಲ್ಕೊಂಡಿದ್ರು. ಮಲ್ಕೊಂಡಾಗ ನನಗೆ ತಲೆ ಕೊಟ್ಟು ಮಲ್ಕೊಂಡಿದ್ಯಲ್ಲೋ ಅನ್ನಂಗಾಯ್ತಂತ. ಆಯ್ತಣ್ಣನೇ, ಓ ಹೌದಾ, ನಾ ಯಾರು ನೀನು ಅಂತ ಕೇಳಿದ್ರಂತ. ಹನುಮಂತ ರೀತಿನ ತೆಗೆದಿಡು ನನಗಂತಂದು. ಅವಾಗ ಏನಂದ್ರೆ ತೆಗೆದಿಟ್ಟಾಗ ಮೂರ್ತಿ ಭಾಳ ಚಿಕ್ಕದಾಗಿತ್ತು. ಈಗ ಏನಂತಂದ್ರೆ 4 ಫೀಟ್ 5 ಫೀಟ್ ಹೈಟ್ ಆಗ್ಬಿಟ್ಟದ. ಈಗ ಅದು ಬೆಳ್ಕೊತೇ ಬಂದದ. ಉದ್ಭವ ಮೂರ್ತಿ ಅಂತಾರ ಅದಕ್ಕೆ. ಬಟ್ ಭಾರಿ ನಂಬರ್ 1 ಹನುಮಾನ್ ದೇವರು. ನಾನು ಕೇಳಿದ್ನ ರೀ, ಫುಲ್ ಗ್ಯಾರಂಟಿ ಅಂತ. ಇಲ್ಲಿ ಏನು ಬೇಡ್ಕೊಂಬಂದ್ರೆ ಗ್ಯಾರಂಟಿ ಆಗ್ತದೆ ಅದು. ಕಲಬುರ್ಗಿ ಬಂದರೆ ಮಿಸ್ ಮಾಡದೆ ಈ ಟೆಂಪಲ್ ಬಂದೋಗಿ. ಈ ಕೋರಂಟಿ ಹನುಮಾನ್ ಬಗ್ಗೆ ನಿಮಗೇನು ಗೊತ್ತಂತ ಸ್ವಲ್ಪ ಹೇಳ್ತೀರಾ? ಆಂಜನೇಯ ಎಂಬುದು ಭಾಳ ದೊಡ್ಡ ಶಕ್ತಿ ಇದೆ ಸರ್ ಗುಲ್ಬರ್ಗಕ್ಕೆ. ಇದ್ರೊಳಗೆ ನಾವು ಅನುಭವಿಸಿದವ್ರಿದ್ದೆವು, ಇಲ್ಲಿ ಉಂಡಿದೆವು, ಭಾಳ ನಾವು ಸಾಲದಾಗಿದ್ದೆವು. ಈಗ ಅವನದಿಂದ ನಮಗೊಂದು ಚಂದ ಊಟ ಗೀಟ ಸಿಗ್ತದೆ, ಮಕ್ಕಳಿಗೆ ಅಭ್ಯಾಸ ಅದ. ಬಂದವರಿಗೆಲ್ಲ ದೂರದಿಂದ ಬರ್ತಾರೆ, ಹೈದ್ರಾಬಾದಿಂದ ಬರ್ತಾರೆ, ಈ ಕಡೆ ಬೊಂಬೈದಿಂದ ಬರ್ತಾರೆ, ಈ ಕಡೆ ಸೊಲ್ಲಾಪುರದಿಂದ ಭೀ ಬರ್ತಾರೆ. ಬಂದು ಒಂದೊಂದು ರಾತ್ರಿ ಲಾಡ್ಜ್ನಾಗ ಉದ್ದಿ ಇಲ್ಲಿ ಮುಂಜಾನೆ ಅವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ಸರ್. ನಮ್ಮ ದೋಸ್ತರು ಬರ್ತಾರೆ ಸರ್. ನಮ್ಮ ದೋಸ್ತರಿಗೆ ಭೀ ಹಿಂಗೆ ನಾನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮಗೆ ಒಬ್ಬರು ಇಲ್ಲೇ ಗುಲ್ಬರ್ಗದಾಗ ಲೆಕ್ಚರಂಬರ್ ಇದ್ರು. ಅವ್ರದ್ದು ಮೊದಲು ಫಸ್ಟ್ ಮ್ಯಾರೇಜ್ ಆದ್ಮ್ಯಾಕ ಹಿಂದೆ ತವ್ರ ಮನೆ ಅಂತ ಹೋಗ್ತಾರೆ. ಆ ಟೈಮಿಗೆ ಹೋದಾಗ ಕನಿಷ್ಠ ಅವರು ವಾಪಸ್ಸೇ ಬರೋದಿಲ್ಲ. ಅವ್ರದ್ದು ಏನದಪ್ಪ ಅಂದ್ರೆ ಓನ್ಲಿ ಡೈವರ್ಸ್ ಅಲ್ಲಿ ಅಂತಂದು ಮನಸ್ಸಿನಾಗ ಇಟ್ಕೊಂಡು ಹೋಗಿದ್ರು. ಆಲ್ರೆಡಿ ಅವರು 6 ವರ್ಷ ಕಳೆದಿದ್ರು ಡೈವರ್ಸ್ ಸಲಕ್ಕಾಗಿ. ಅಂದ್ರೆ ಭೀ ಆಗಿಲ್ಲ. ನಾವು ಇಲ್ಲಿ ಬಂದು ನಡ್ಕೊಂಡ್ ಮೇಳಕ್ಕೆ ಹೇಳಿದವ್ರಿಗೆ ಒಂದ್ಸರಿ, ಸರ್ ಹಿಂಗೆ ಬರ್ರಿ, ಇಲ್ಲಿ ಬಂದು ನಿಮ್ಮ ಮನಸ್ಸಿನ ಇದ್ದು ಬೇಡ್ಕೋರಿ. ಅವ್ರು ಬೇಡ್ಕೊಂಡಿದ್ರು ಸರ್.
5 ಕಾಯಿ ನಿನಗೆ ಮುಡುಪಾಗಿ ಇಡ್ತೀನಿ, ನಾನು ಡೈವರ್ಸಲ್ಲಿ ಮತ್ತು ತಿರುಗಿ ಲಗ್ನ ಅಲ್ಲಿ ಅಂತ. ಈಗ ಆಲ್ರೆಡಿ ಅವ್ರಿಗೆ ಡೈವರ್ಸ್ ಬೇಯಿತು ಮತ್ತು ಹಿಂದಿಗಡೆ ಸಾಮಾನು ವಾಪಸ್ ತೊಗೊಂಡದ್ದು ಬೇಯಿತು, ಲಗ್ನ ಬೇಯಿತು ಸರ್. ಅವ್ರು ಶಾಬಾದಿಂದ ಲಗ್ನ ಮಾಡ್ಕೊಂಡಿದ್ದಾರೆ ಹುಡುಗಿ. ಈಗ ಅವರಿಗೆ ಒಂದು ಪಾಪ ಬೇದಾರೆ ಸರ್. ಅಂದ್ರೆ ಅದೇ ಬಟ್ ಏನ್ ಅನ್ಕೋತೀವಿ ಅದು ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಕ್ವಾರಂಟೈನ್ ಗ್ಯಾರಂಟಿ ಅಂತ ಹೆಸರದ ಸರ್. ಸೊ ಈ ಆಂಜನೇಯ ಅಂತೂ ಇದೊಂಥರ ಸ್ಲೋಗನ್ ಆಗ್ಬಿಟ್ಟಿದೆ ಇಲ್ಲಿ, ಕ್ವಾರಂಟಿ ಅಂದ್ರೆ ಗ್ಯಾರಂಟಿ. ಗುಲ್ಬರ್ಗ ಅವ್ರ ಕಲಬುರ್ಗಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಸೊ ನೀವು ಯಾವಾಗಾದ್ರೂ ಪಾಸ್ ಆಗ್ಬೇಕಾದ್ರೆ ಕಲಬುರ್ಗಿಯಿಂದ ಈ ಟೆಂಪಲ್ಗೆ ಬನ್ನಿ, ದರ್ಶನ ತಗೊಂಡು ಹೋಗಿ. ಏನ್ ಅನ್ಕೋತೀರಾ ಅದು ಹಾಗೆ ಆಗುತ್ತೆ. ಸೊ ದ ಸ್ಲೋಗನ್ ಈಸ್ ಕ್ವಾರಂಟಿ ಅಂದ್ರೆ ಗ್ಯಾರಂಟಿ.